ನನ್ನ ಹೆಸರು ಮುತ್ತು ಅಂತ. ಈ ಚಿತ್ರದ ನಿರ್ದೇಶಕ. RR ಮೂವಿ ಮೇಕರ್ಸ್ ಬ್ಯಾನರ್ ಅಡಿ ನಿರ್ಮಾಣವಾಗಿದೆ. ಚಿತ್ರ ವೇದಿಕೆ ಮೇಲೆ ರಾಜನಗರ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ. ಒಬ್ಬೊಬ್ಬರಿಗೆ ಸ್ಪೆಷಲ್ ಆಗಿ ಹೇಳಕ್ ಆಗ್ತಿಲ್ಲ, ಟೈಮ್ ಅಭಾವದಿಂದ ಕ್ಷಮೆ ಇರಲಿ. ಹಾಗೂ ನಿರ್ಮಾಪಕರು ನಾಗರಾಜ್ ಬಿಸಿ ಅಂತ ಈ ಚಿತ್ರಕ್ಕೆ. ಈ ಸಿನಿಮಾದಲ್ಲಿ 5 ಹಾಡುಗಳಿದವು. ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ. ವಿಜಯ್ ಪ್ರಕಾಶ್ ಅವರು, ರಾಜೀವ್ ಕೃಷ್ಣನ್ ಅವರು, ಅನುರಾಧ ಭಟ್ಟು, ಸುಪ್ರಿಯ ಲವಿತು, ಸಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ಹೊಸಬರು. ಹಾಗೆ 4 ಫೈಟ್ಗಳಿದಾವೆ ಸಿನಿಮಾದಲ್ಲಿ. ಸೆಂಟ್ ಸಿಟ್ಟು ಅಂತ ಇವತ್ತವರು ಇಲ್ಲ. ವೇದಿಕೆ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನ ಸ್ಮರಿಸ್ತೀನಿ. ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ. ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ. ಸೋತವನ್ ಗೆಲ್ಲಬೇಕು, ಗೆದ್ದವನ್ ಇನ್ನೇನೋ ಸಾಧಿಸ್ಬೇಕು ಅಂತ. ಚಿತ್ರದಲ್ಲಿ ನಾಯಕ ಏನ್ ಸಾಧಿಸ್ತಾನೆ, ಏನ್ ನಡೀತೈತಿ, ಹಾಗೂ ಕೆಲವೊಂದು ಒಬ್ಬ ನಾಯಕ ನಟಿಯಿಂದ ಸುತ್ತುವಂತ ಕತೆ ಅಲ್ಲ ಇದು. ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು ಒಳ್ಳೆ ಕತೆ ಇರೋಂಥ ಕತೆ. ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆನ್ತಟ್ಟಿ ಇಲ್ಲೂರು ಕರ್ಕೊಂಡ್ ಬಂದಿದ್ದೀರಾ. ಇದು ನನ್ನ ಮೊದಲನೇ ಹೆಜ್ಜೆ, ಮೊದಲನೇ ಸಿನಿಮಾ. ಕಾರಣಾಂತರದಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ. ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಏನ್ ಲೇಡೀಸ್ ಬಾರ್ ಬೆನ್ತಟ್ಟಿ ಬೆಳೆಸಿದಿರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನ ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಾನು ಚಿತ್ರತಂಡದ ಭರವಸೆ ಇಟ್ಕೊಂಡಿದ್ದೀನಿ. ಹಾಗೆ ಚಿತ್ರದಲ್ಲಿ ಸುಮಾರು 7 ಬೀಳಿಬದೆ. ಅದ್ರ ಬಗ್ಗೆ ಮಾತಾಡೋ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳನ್ನ ಮುಗಿಸ್ತೀನಿ. ತುಂಬಾ ಚಿಕ್ಕವನು, ಬೆನ್ತಟ್ಟಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಕತೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ, ಒಂದು ಕ್ರೈಮ್ ಇಂದ ಸುತ್ತಕತೆ ಕತೆ. ಬಟ್ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ. ತಂದೆ ತಾಯಿದಾಗಿರ್ಬೋದು, ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು, ಒಂದು ಭರವಸೆ. ಪ್ರತಿಯೊಬ್ಬರ ಜೀವನ ಒಂದು ಏನು ಭರವಸೆ ಇಟ್ಟು ಅದೇ ಒಂದು ಕತೆ. ಟೈಟ್ಲ್ ಅಲ್ಲೇ ಒಂದು ಕತೆ ಇದೆ ಸರ್ ಅಷ್ಟೇ. ಪ್ರೆಸೆಂಟ್ ಸರ್, ಪ್ರೆಸೆಂಟ್. ಇಲ್ಲ ಸರ್, ಅದು ಹೇಳಿದ್ರೆ ಕತೆ ನೋಡೋದೇ ಗೊತ್ತಾಗುತ್ತೆ ನಿಮಗೆ. ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಕ್ಟರ್ ಬೇಸ್ ತೋರಿಸ್ಬಿಡಿ. ಅವ್ನ ದುರಂಕಾರ ಅಹಂಕಾರದ ಏನಿರುತ್ತೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಕ್ಯಾರೆಕ್ಟರ್ ಮೇಲೆ ಹೋಗಿದೆ ಸರ್. ಆರ್ಟಿಸ್ಟ್ ಹೊಡಿತಾರಲ್ಲ, ಆ ಕ್ಯಾರೆಕ್ಟರ್ ಹಂಗಿರುತ್ತೆ ಅಂತ ಅಷ್ಟೇ. ಅವನ ಅಹಂಕಾರವೇ ಅವ್ನ ಮಣ್ಣಾಗುತ್ತೆ ಅಂತ ತೋರ್ಸಕ್ ಕೊಟ್ಟಿದ್ದೀನಿ ಅಷ್ಟೇ. ಹಾ ಸರ್, ಹೌದು. ಅಲ್ಲ, ಅಷ್ಟು ಲೇಟ್ ಆಗಿಲ್ಲ, ಒಂಚೂರು ಲೇಟ್ ಆಗಿದೆ ಸರ್. ಸರ್ ಇಲ್ಲಿ ಸ್ವಲ್ಪ ಏನೋ ಕಾರಣಾಂತರದ ಟೆಕ್ನಿಕಲಿ ಡಿಲೇ ಆಗಿದೆ ಸರ್. ಹಾಗಾಗಿ ಸರ್ ಹೀರೋಯಿನ್ ಇದ್ದಾರೆ. ಅವರು ಅದೇ ಇಲ್ಲ, ನಮ್ಮ ಯಾವುದೇ ರೀತಿ ಈಗೋ ಆಗಿರ್ಬೋದು, ಏನೋ ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು, ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು, ನಟ ನಟಿಯಿಂದ ಯಾವ ತೊಂದರೆ ಆಗಿಲ್ಲ. ಸೊ ಅವ್ರು ಬಿಸಿ ಶೆಡ್ಯೂಲ್ ಬರಕ್ಕಾಗಿಲ್ಲ ಸರ್ ಅಷ್ಟೇ. ಸರ್ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ, ಹಾಗೆ ಅವ್ರು ಬಿಸಿ ಶೆಡ್ಯೂಲ್ ಬರಕ್ಕಾಗಿ ಸರ್ ಅಷ್ಟೇ. ಏನು ಸಮಸ್ಯೆ ಇಲ್ಲ ಸರ್. ಇಲ್ಲ, ಅದಕ್ಕೇನಾಗುತ್ತೆ ಸಚಿಲ್, ಏನಾಗಿದೆ ಗೊತ್ತಾ ಸರ್, ಇವತ್ತ ಒಬ್ಬ ನಟ ನಟಿಯರು ಯಾರು ಬಂದಿಲ್ಲ ಅಂತ ತಕ್ಷಣ ಬೇರೆ ರೀತಿ ಗಾಸಿಪ್ ಆಗೋದು ಬೇಡ ಅಂತ ನನ್ನ ಮುಂಚೆ ಆನ್ಸರ್ ಮಾಡಿದ್ರೆ ಅಷ್ಟೇ, ಇನ್ನೇನಿಲ್ಲ ಸರ್. ಇಲ್ಲ ಸರ್, ಆ ಥರದ್ದೇನಿಲ್ಲ ಸರ್. ಥ್ಯಾಂಕ್ ಯು ಸರ್. ರಿಲೀಸ್ ಆಗಸ್ಟ್ 8ಕ್ಕೆ ಬರೋಣ ಅಂತ ಪ್ಲಾನ್ ಇದೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.